ಗಾಡಿ ಪ್ರೈಸ್ ಬಂದ್ಬಿಟ್ಟು ಒಂದು ಚಾಲೆಂಜಿಂಗ್ ರೇಟ್ ಅಲ್ಲೇ ಕೊಡೋಣ. ಬರೀ 4 ಲಕ್ಷ ಗಾಡಿ ಕೊಟ್ಬಿಡೋಣ ಸರ್. 3,10,000 ರೂಪಾಯಿಗೆ 2016 ಮಾಡಲ್ ಸಿಂಗಲ್ ಓನರ್ VXI ಸೆಲೆರಿಯೋ ಆಟೋಮೆಟಿಕ್ ಗಾಡಿ ಕೊಟ್ಬಿಡೋಣ. ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 2,60,000ಕ್ಕೆ 2013 ಮಾಡಲ್ ವ್ಯಾಗ್ನರ್ ಕೇವಲ 3,40,000ಕ್ಕೆ ಕೊಟ್ಬಿಡೋಣ. ಬರೀ 4,85,000 ಕೊಟ್ಬಿಡೋಣ ಸರ್. ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 3.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 3,85,000 ಆಗುತ್ತೆ ಸರ್. ಬರೀ 7,40,000 ಆಗುತ್ತೆ ಸರ್. ನೀವು ಯಾರಲ್ಲಿ ಲೋನ್ ಹೋಗ್ತೀರಾ ಜಸ್ಟ್ 50,000 ರಿಂದ 60,000 ತಗೊಂಬನ್ನಿ, ಈ ಗಾಡಿಗೆ ಲೋನ್ ಆಗುತ್ತೆ. ಬರೀ 4.5 ಲಕ್ಷ ಕೊಟ್ಬಿಡೋಣ ಸರ್. 4,80,000 ಆಗುತ್ತೆ. ಈಗ 5,60,000ಕ್ಕೆ 2020 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ VXI ಬರುತ್ತೆ. ಬರೀ 7.5 ಲಕ್ಷಕ್ಕೆ ಆಗುತ್ತೆ ಸರ್. ಬರೀ 7.5 ಲಕ್ಷ ಆಗುತ್ತೆ. 6,40,000 ರೂಪಾಯಿಗೆ 6,40,000ಗೆ ಗಾಡಿ ಆಗುತ್ತೆ. ಈ ಗಾಡಿ ಕೂಡ ಯಾರೆಲ್ಲ ಲೋನ್ ಹೋಗ್ತೀರಾ ಅವರೆಲ್ಲ ಜಸ್ಟ್ ಒಂದು 50 ಇಂದ 1 lakh ಒಳಗಡೆ ಅಮೌಂಟ್ ಅಂದ್ರೆ ಸಾಕು, ಮಿಕ್ಕಿ ನಾವು ಲೋನ್ ಮಾಡ್ಕೊಡ್ತೀವಿ. 7.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. ಬರೀ 8,40,000ಗೆ ಗಾಡಿ ಕೊಟ್ಬಿಡೋಣ. ಬರೀ 8,40,000. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ XUV500 ಅಲ್ಲಿ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ದೀರಾ ಅಂತವ್ರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು 2017 ಮಾಡಲ್ W10 ವೇರಿಯಂಟ್ ಆಟೋಮೆಟಿಕ್ ಗಾಡಿ ವಿತ್ 8 ಏರ್ ಬ್ಯಾಗ್ಸ್, ಸನ್ ರೂಫ್ ಬರುವಂತ ವೆಹಿಕಲ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಅಲಾಯ್ಸ್ ಕೂಡ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲೈಟ್ಸ್ ವಿತ್ ಫಾಗ್ ಲೈಟ್ಸ್ ಕೂಡ ಬರುತ್ತೆ ಗಾಡಿಲಿ. ಗಾಡಿ ತುಂಬಾ ನೀಟ್ ಆಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಲೆದರ್ ಸೀಟ್ಸ್ ನೋಡಬಹುದು, 8 ಏರ್ ಬ್ಯಾಗ್ಸ್ ಬರುತ್ತೆ ಇಂಟೀರಿಯರ್ ವೈಸ್. ಸೇಫ್ಟಿ ವೈಸ್ ಅಲ್ಲಿ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಸ್ಟೇರಿಂಗ್ ಕಂಟ್ರೋಲ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಇಂತ ಆಪ್ಷನ್ ಇಲ್ಲ ಅಂತಂಗಿಲ್ಲ, ಆತರ ಇದೆ ವೆಹಿಕಲ್. ಪುಷ್ ಸ್ಟಾರ್ಟ್ ಬಟನ್ ಕೂಡ ಸಮೇತ ಬರುತ್ತೆ. ಗಾಡಿ ಕಂಡೀಷನ್ ನೋಡಬಹುದು ನೀವು ಯಾವ ತರ ಇದೆ ಅಂತ. ವೈಟ್ ಕಲರ್ ಗಾಡಿ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 8,40,000ಗೆ ಗಾಡಿ ಕೊಟ್ಬಿಡೋಣ ಸರ್. ಬರೀ 8,40,000. ಬರೀ 8,40,000ಕ್ಕೆ 2017 ಮಾಡಲ್ W10 ವೇರಿಯಂಟ್ ಆಟೋಮೆಟಿಕ್ ಗಾಡಿ ವಿತ್ ಸನ್ ರೂಫ್ ಬರುವಂತ ವೆಹಿಕಲ್. ಬರೀ 8,40,000 ಕೊಟ್ಬಿಡೋಣ. ಲೋನ್ ಅಂತ ಹೋದ್ರೆ ಲೋನ್ ಅಂತ ಹೋಗೋರ್ಗೆ ಬರೀ 1 ಲಕ್ಷ ರೂಪಾಯಿ ತಗೊಂಬನ್ನಿ, ಮಿಕ್ಕಿನ ಲೋನ್ ಮಾಡ್ತೀವಿ. ಬರೀ 1 ಲಕ್ಷ ರೂಪಾಯಿ ತಗೊಂಬಂದ್ರೆ ನೋಡಿ, ಈ ಆನೆನ ನೀವು ಮನೆಗೆ ತಗೊಂಡ್ ಹೋಗ್ಬೋದು. ಅದರಲ್ಲೂ ವಿತ್ ಸನ್ ರೂಫ್ ಇರುವಂತ ವೆಹಿಕಲ್, 8 ಏರ್ ಬ್ಯಾಗ್ಸ್ ಬರ್ತಕ್ಕಂತ ವೆಹಿಕಲ್ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಮತ್ತೊಂದು ಮಾರ್ಕೆಟ್ ಗೆ ಚಾಲೆಂಜ್ ಮಾಡೋಣ. 2016 ಮಾಡಲ್ ಸೆಲೆರಿಯೋ VXI ಆಟೋಮೆಟಿಕ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಬರೀ 78,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಜಸ್ಟ್ 78,000 ಓಡಿರುವಂತ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, VXI ವೇರಿಯಂಟ್ ಆಟೋಮ್ಯಾಟಿಕ್ ಪೆಟ್ರೋಲ್ ಗಂಟೆ. 2027 ಮಾರ್ಚ್ ವರೆಗೂ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಗಾಡಿ ಬಾಡಿ ಕಂಡೀಷನ್ ಅಂತೂ ಯಾವುದೇ ರೀತಿ ರೀಪ್ಲೇಸ್ಮೆಂಟ್ಸ್ ಇಲ್ಲ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ. ಆಟೋಮೆಟಿಕ್ ಗಾಡಿ ನಿಮ್ಗೆ ಗೊತ್ತು, ಸೆಲೆರಿಯಲ್ಲಿ 18 to 20 ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾವುದೇ ರೀತಿ 1 ರೂಪಾಯಿ ಖರ್ಚಿಲ್ದಿರೋಂತ ಗಾಡಿ. ಈ ಗಾಡಿ ಪ್ರೈಸ್ ಅವಾಗ್ಲೇ ಹೇಳ್ದಂಗೆ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ಕೊಡೋಣ ಸರ್. ಬರೀ 3,10,000ಕ್ಕೆ ಗಾಡಿ ಆಗುತ್ತೆ. ಬರೀ 3,10,000 ರೂಪಾಯಿ. 3,10,000 ರೂಪಾಯಿಗೆ 2016 ಮಾಡಲ್ ಸಿಂಗಲ್ ಓನರ್ VXI ಸೆಲೆರಿಯೋ ಆಟೋಮೆಟಿಕ್ ಗಾಡಿ ಕೊಟ್ಬಿಡೋಣ ಸರ್. ಸರ್ ಲೋನ್ ಅಂತ ಹೋದ್ರೆ 0 ಡೌನ್ ಪೇಮೆಂಟ್ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿನ ಮನೆಗೆ ತಗೊಂಡ್ ಹೋಗ್ಬೋದು. ನಿಮ್ ಪ್ರೊಫೈಲ್ ಒಂದ್ ಚೆನ್ನಾಗಿರ್ಬೇಕು ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು ಮೋಸ್ಟ್ ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳ್ಬೋದು. ಯಾರೆಲ್ಲ Volkswagen Polo ಅಲ್ಲಿ GT ವೇರಿಯಂಟ್ ಹುಡುಕ್ತಾ ಇದ್ದೀರಾ, ಇದು ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ನೋಡ್ರೆ ಸಿಂಗಲ್ ಓನರ್ 2017 ಮಾಡಲ್ ಹೈಲೈನ್ GT ಸರ್. ಇದು TSI ಇಂಜಿನ್ ಬರುತ್ತೆ. ಗಾಡಿ ನೋಡ್ಬೋದು ನೀವು ಯಾವ ತರ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ ಅಂತ. ಟೈರ್ಸ್ ನೋಡ್ಬೋದು ನೀವು, ಬ್ರಾಂಡ್ ನ್ಯೂ ಟೈರ್ ಸಮೇತ ಬರುತ್ತೆ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಟೆಲಿಸ್ಕೋಪಿಕ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ಆಮೇಲೆ ಇದು ಟಚ್ ಸಿಸ್ಟಮ್ ಕೂಡ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ, ಡಿಫಾಗರ್, ರೇರ್ ವೈಪರ್ ಎಲ್ಲ ಬರುತ್ತೆ. ಲೆದರ್ ಅಪೋಲ್ಸ್ಟ್ರಿ ಕೂಡ ಇದೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 6,40,000ಕ್ಕೆ ಗಾಡಿ ಆಗುತ್ತೆ. 6,40,000 ರೂಪಾಯಿಗೆ 6,40,000ಗೆ ಗಾಡಿ ಆಗುತ್ತೆ. ಈ ಗಾಡಿ ಕೂಡ ಯಾರೆಲ್ಲ ಲೋನ್ ಹೋಗ್ತೀರಾ ಅವರೆಲ್ಲ ಜಸ್ಟ್ ಒಂದು 50 ಇಂದ 1 lakh ಒಳಗಡೆ ಅಮೌಂಟ್ ಅಂದ್ರೆ ಸಾಕು, ಮಿಕ್ಕಿನ ನಾವು ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷದ ಒಳಗಡೆ ತಗೊಂಬಂದ್ರೆ ಇನ್ನ ಮಿಕ್ಕಿದ್ದು ಲೋನ್ ಆಗುತ್ತೆ ಸರ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. 17 ಮಾಡಲ್ ಸಿಂಗಲ್ ಓನರ್ GT TSI ಪೆಟ್ರೋಲ್ ಇಂಜಿನ್ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಬ್ರಾಂಡ್ ನ್ಯೂ ಇದು 2022 ಮಾಡಲ್ ಬೊಲೆರೋ ನಿಯೋ N10 ವೇರಿಯಂಟ್, ಅಂದ್ರೆ ಟಾಪ್ ಎಂಡ್ ವೇರಿಯಂಟ್ ಗಾಡಿ. ಇದು ಟಾಪ್ ಅಂಡ್ ವೇರಿಯಂಟ್ ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಯಾವ್ದೇ ರೀತಿ ರೀಪ್ಲೇಸ್ಮೆಂಟ್ಸ್, ಆಕ್ಸಿಡೆಂಟ್, ರಿಪೇಂಟ್ ಯಾವ್ದು ಇಲ್ಲ. ಬರೀ 70,000 ಕಿಲೋಮೀಟರ್ ಓಡಿದೆ. ಟೈರ್ ಕಂಡೀಷನ್ ನೋಡಬಹುದು ನೀವು, ಆಲ್ಮೋಸ್ಟ್ 80 to 90% ಟೈರ್ಸ್ ಇದೆ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ಟಚ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್ಸ್, ಆಮೇಲೆ ABS ಕೂಡ ಬರುತ್ತೆ. 4 ಪವರ್ ವಿಂಡೋ ವಿತ್ ರೇರ್ ವೈಪರ್ ಮತ್ತೆ ಡಿಫಾಗರ್ ಕೂಡ ಬರುತ್ತೆ. ಇದು ಇಂಟೀರಿಯರ್ ಮತ್ತೆ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಯಾರೆಲ್ಲ 7 ಸೀಟರ್ ಗಾಡಿ ಹುಡುಕ್ತಾ ಇರ್ತೀರಾ, ಒಳ್ಳೆ ಮೈಲೇಜ್ ಮತ್ತೆ ಲೆಸ್ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಮತ್ತೆ ತುಂಬಾ ಅಲ್ಟ್ರಾ ಕ್ಲಾಸ್ ಇದು ಮೈಲೇಜ್ ನಿಮ್ಗೆ ಅರೌಂಡ್ 18 to 20 ಮೈಲೇಜ್ ಬರುತ್ತೆ. 18 to 20 ಮೈಲೇಜ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 7,40,000 ಆಗುತ್ತೆ ಸರ್. ನೀವು ಯಾರೆಲ್ಲ ಲೋನ್ ಹೋಗ್ತೀರಾ ಜಸ್ಟ್ 50,000 ರಿಂದ 60,000 ತಗೊಂಬನ್ನಿ, ಈ ಗಾಡಿಗೆ ಲೋನ್ ಆಗುತ್ತೆ. ಬರೀ ಒಂದು 50,000 ರಿಂದ 60,000 ತಗೊಂಬಂದ್ರೆ
ಈ ಗಾಡಿನ ಲೋನ್ ಮಾಡಿಸ್ಕೊಂಡು ಮನೆಗೆ ತಗೊಂಡೋಗ್ಬೋದು. 7 ಸೀಟರ್ ಅಲ್ಲ ಸರ್? 7 ಸೀಟರ್ ವೆಹಿಕಲ್ 2022 ಮಾಡಲ್ ಬೊಲೆರೋ ನಿಯೋ N10 ವೇರಿಯಂಟ್ ಸರ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಗಾಡಿ 2018 ಮಾಡಲ್ ZDI ಪ್ಲಸ್ ಬ್ರಜಾ ಗಾಡಿ ನೋಡ್ಬೋದು ಸರ್, ಯಾವ ತರ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ಬರೀ 1 ಲಕ್ಷ ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್. ನೀವು ಟೈರ್ ಕಂಡೀಷನ್ ಹೋದ್ರೆ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಪುಶ್ ಸ್ಟಾರ್ಟ್ ಬಟನ್ ವಿತ್ ಡ್ಯೂಯಲ್ ಇಯರ್ ಬ್ಯಾಗ್ಸ್, ಟಚ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್, 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಕೂಡ ಗಾಡಿಲಿ ಬರುತ್ತೆ. ನಿಮ್ಗೆ ರೇರ್ ವೈಪರ್, ಡಿಫಾಗರ್ ಸಮೇತ ವೆಹಿಕಲ್ ಇದೆ. ಇದೇ ಬ್ರ್ಯಾಂಡ್, ಇದೇ ಟಾಪ್ ಎಂಡ್ ವೆಹಿಕಲ್ ಬ್ರಜಾದಲ್ಲಿ ZDI ಪ್ಲಸ್ ವೇರಿಯಂಟ್ ಸರ್. ಸಿಂಗಲ್ ಓನರ್ ವೆಹಿಕಲ್ 18 ಮಾಡಲ್. ಈ ಗಾಡಿ ಬೆಲೆ ಬಂದ್ಬಿಟ್ಟು ಬರೀ 7.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಬರೀ 7.5 ಲಕ್ಷಕ್ಕೆ ಸರ್. ಎಲ್ಲಾದ್ರೂ 10 ಕಡೆ ವಿಚಾರಿಸ್ಕೊಂಡು ಆಮೇಲೆ ಬಂದ್ ತಗೊಳ್ಳಿ. 7.5 ಲಕ್ಷಕ್ಕೆ 18 ಮಾಡಲ್ ZDI ಪ್ಲಸ್ ವೇರಿಯಂಟ್ ಕೊಟ್ಬಿಡೋಣ ಸರ್. ಸಿಂಗಲ್ ಓನರ್ ವೆಹಿಕಲ್. ಲೋನ್ ಹೋದ್ರೆ ಸರ್? ಸರ್ ಲೋನ್ ಹೋಗೋರು ಜಸ್ಟ್ 1 ಲಕ್ಷ ತಗೊಂಬನ್ನಿ, ಮಿಕ್ಕಿದ್ ನಾನು ಲೋನ್ ಮಾಡ್ಕೊಡ್ತೀನಿ. ಬರೀ 1 ಲಕ್ಷ ತಗೊಂಬಂದ್ರೆ ಈ ಬ್ರೆಜಾನ ಮನೆಗೆ ತಗೊಂಡು ಹೋಗ್ಬೋದು, ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಒಂದು ಲೋ ಬಜೆಟ್ ಅಲ್ಲಿ ಕಂಫರ್ಟಬಲ್ 8 ಸೀಟರ್ ಗಾಡಿ ಹುಡುಕ್ತಾ ಇದ್ದೀರಾ ಅಂತವ್ರಿಗೆ ಇದು ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಮಾಡಲ್ ಕೂಡ 2013 ಮಾಡಲ್, ಲೇಟೆಸ್ಟ್ ಶೇಪ್ ಇರುವಂತ ವೆಹಿಕಲ್. ಸೆಕೆಂಡ್ ಓನರ್ ಆಗಿದೆ, 95,000 ಕಿಲೋಮೀಟರ್ ಓಡಿದೆ. ಸಾರಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಗಾಡಿಗೆ ಲೋನ್ ಆಗತ್ತೆ ಅಂತ ಹೇಳಿದ್ವಿ, ಬಟ್ ಈ ಗಾಡಿಗೆ ಲೋನ್ ಆಗೋದಿಲ್ಲ. ಫುಲ್ ಕ್ಯಾಶ್ ಗಾಡಿ ಇದು. ನಿಮ್ಗೆ ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಸುಮಾರು ತುಂಬಾ ಖರ್ಚು ಮಾಡಿದ್ದಾರೆ. ಫ್ರಂಟ್ ಗ್ರಿಲ್ ಕೂಡ ಹಾಕಿದ್ದಾರೆ, ಮತ್ತೆ ರೇಲ್ ಮೇಲೆ ನಿಮ್ಗೆ ರೂಫ್ ಅಲ್ಲಿ ಕ್ಯಾರಿಯರ್ ಕೂಡ ಹಾಕಿದ್ದಾರೆ, ಮತ್ತೆ ಬ್ಯಾಕ್ ಸೈಡ್ ಬಂಪರ್ ಕೂಡ ಗಾಡಿ ಇದೆ. ಇನ್ನು ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಇದರಲ್ಲಿ ABS, 4 ಪವರ್ ವಿಂಡೋ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್, ಪವರ್ ಸ್ಟೀರಿಂಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ರೂಫ್ ಅಲ್ಲಿ AC ಬರುತ್ತೆ. ಆಲ್ಮೋಸ್ಟ್ 8 ಮೆಂಬರ್ಸ್ ಕೂಡ AC ಬರುತ್ತೆ ಇದರಲ್ಲಿ. ತುಂಬಾ ಕಂಫರ್ಟಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. 2013 ಮಾಡಲ್, ಸೆಕೆಂಡ್ ಓನರ್, ಝೈಲೋ D4 ವೇರಿಯಂಟ್ ಗಾಡಿ ಇದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಕೇವಲ 3,40,000ಕ್ಕೆ ಕೊಟ್ಬಿಡೋಣ ಸರ್. ಬರೀ 3,40,000 ರೂಪಾಯಿ. 3,40,000ಕ್ಕೆ 2013 ಮಾಡಲ್ ಝೈಲೋ D4 ಇಂಜಿನ್ ಕೊಟ್ಬಿಡೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ವರ್ಣ ನಮ್ಮ ಹತ್ರ ಡೀಸೆಲ್ ಕೂಡ ಇದೆ, ಪೆಟ್ರೋಲ್ ಕೂಡ ಇದೆ. ಇದು ಪೆಟ್ರೋಲ್ ವೇರಿಯಂಟ್ 2013 ಮಾಡಲ್, ಸೆಕೆಂಡ್ ಓನರ್, SX ಟಾಪ್ ಎಂಡ್ ಗಾಡಿ. ಬರೀ 3,65,000 ಕೊಟ್ಬಿಡೋಣ. ಇದ್ರ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಕಂಟ್ರೋಲ್ಸ್, ಆಮೇಲೆ ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ ಗಾಡಿಲಿ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ, ಬ್ಲೂಟೂತ್ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಇದೆ. 4 ಪವರ್ ವಿಂಡೋಸ್, ಆಟೋ ಕ್ಲೋಸ್ ಮಿರರ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸಿಗುತ್ತೆ. ಲೆದರ್ ಸೀಟ್ಸ್ ಕೂಡ ಇದೆ, ಡಿಫಾರ್ ಕೂಡ ಬರುತ್ತೆ, ಡೈಮಂಡ್ ಕಟ್ ಅಲೈನ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಯಾರಿಗೆ ಯಾವ್ದು ತಗೊಳ್ಳೋರ್ಗೆ 1 ರೂಪಾಯಿ ಖರ್ಚಿಲ್ಲ ಇದು ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 3,65,000ಕ್ಕೆ 13 ಮಾಡಲ್ ವರ್ಣ SX ಕೊಡೋಣ. ಇದೇನೆ ಯಾರನ್ನ ಲೋನ್ಗೆ ಹೋಗ್ತೀರಾ ಅಂದ್ರೆ ಬರೀ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದ್ ನಾವೆಲ್ಲ ಲೋನ್ ಮಾಡ್ಕೊಡ್ತೀವಿ. ಬರೀ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಈ ವರ್ಣನ ಮನೆಗೆ ತಗೊಂಡು ಮಿಕ್ಕಿದ್ ಲೋನ್ ಆಗುತ್ತೆ. ಮಿಕ್ಕಿದ್ ಲೋನ್ ಆಗುತ್ತೆ. ಅದೇ ರೀತಿ ಪೆಟ್ರೋಲ್ ಬೇಡ, ನಮ್ಗೆ ಡೀಸೆಲ್ ಬೇಕು ಅನ್ನೋರ್ಗೆ 2013 ಮಾಡಲ್, ಸಿಂಗಲ್ ಓನರ್, ಇದು ಕೂಡ ಟಾಪ್ ಎಂಡ್ ವೇರಿಯಂಟ್, SX ವೇರಿಯಂಟ್ ಆಗಿರುತ್ತೆ. ಇದರಲ್ಲೂ ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ ಸಮೇತ, ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ವೆಹಿಕಲ್. ಜಸ್ಟ್ 85,000 ಕಿಲೋಮೀಟರ್ ಓಡಿರುವಂತ ಗಾಡಿ. ವೈಟ್ ಕಲರ್, ಯಾವ್ದೇ ರೀತಿ ಮೇಜರ್ ಡೆಂಟ್ಸ್, ಆಕ್ಸಿಡೆಂಟ್ಸ್ ಗಾಡಿಲಿಲ್ಲ. ಲೆದರ್ ಸೀಟ್ಸ್ ನೋಡ್ಬೋದು ನೀವು. ಇದ್ರಲ್ಲಿ ಕೂಡ ಫೀಚರ್ಸ್ ವೈಸ್ ಹೋದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ವಿತ್ ಆಟೋ ಫೋಲ್ಡ್, ಡಿಫಾಗರ್, ಮತ್ತೆ ಇದ್ರಲ್ಲಿ ಕೂಡ ನಿಮ್ಗೆ ಅಲೈವಿಲ್ಸ್ ಬರುತ್ತೆ, ಫಾಗ್ ಲೈಟ್ ಕೂಡ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4,15,000 ಕೊಟ್ಬಿಡೋಣ ಸರ್. 4,15,000ಕ್ಕೆ 4,15,000ಕ್ಕೆ 13 ಮಾಡಲ್, ಸಿಂಗಲ್ ಓನರ್, ವರ್ಣ SX ಡೀಸೆಲ್ ಕೊಟ್ಬಿಡೋಣ ಸರ್. ಇದು ಲೋನ್ ಅಂತ ಹೋದ್ರೆ ಸರ್ ಇದು 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ನಿಮ್ ಮನೆಗೆ ತಗೊಂಡ್ ಹೋಗ್ಬೋದು ಸರ್. ನೆಕ್ಸ್ಟ್ ಸಿಯಾಸ್, ಇದು ಕೂಡ ಮಾರ್ಕೆಟ್ ಅಲ್ಲಿ ಒಂದೊಳ್ಳೆ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 2015 ಮಾಡಲ್, ಸೆಕೆಂಡ್ ಓನರ್, ಬರೀ 80,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ಬಂದ್ಬಿಟ್ಟು ZX ಪ್ಲಸ್ ವೇರಿಯಂಟ್. ನಿಮ್ಗೆ ಅಲಾಯ್ ವೀಲ್ಸ್, ಬ್ರಾಂಡ್ ನ್ಯೂ ಟೈರ್ ಸಮೇತ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಇದು ಪುಶ್ ಸ್ಟಾರ್ಟ್ ಬಟನ್ ಸಮೇತ, ಡ್ಯೂಯಲ್ ಏರ್ ಬ್ಯಾಗು, ಮತ್ತೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಸೀಟ್ಸ್, ಅಪಾಲಿಸ್ಟ್ರಿ ಕೂಡ ಇದೆ. ಸ್ಟೇರಿಂಗ್ ಕಂಟ್ರೋಲ್ಸ್ ವಿತ್ 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ ಸಮೇತ ಬರುತ್ತೆ ವೆಹಿಕಲ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಗ್ರೇ ಕಲರ್ ಅಲಾಯ್ ವೀಲ್ಸ್ ಕೂಡ ಇದೆ ಗಾಡಿಲಿ. ಪ್ರೊಜೆಕ್ಟ್ ರೆಡ್ ಲೈಟ್ಸ್ ವಿತ್ ಫಾಗ್ ಲೈಟ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಮ್ಯಾಚಿಂಗ್ ಪ್ರೈಸ್ ಮಾಡೋಣ ಸರ್. ಬರೀ 4,20,000 ಗಾಡಿ ಕೊಟ್ಬಿಡೋಣ. ಇದು ಬರೀ 4,20,000 ರೂಪಾಯಿ. 4,20,000ಕ್ಕೆ 2015 ಮಾಡಲ್, ZX ಪ್ಲಸ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಎರ್ಟಿಗಾ, ತುಂಬಾ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 2012 ಮಾಡಲ್, ಸೆಕೆಂಡ್ ಓನರ್, VXI ಪೆಟ್ರೋಲ್ ಸರ್. ಮಾರ್ಕ್ ಮಾಡ್ಕೊಳ್ಳಿ, ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್, ಬರೀ 80,000 ಕಿಲೋಮೀಟರ್ಸ್ ಓಡಿದೆ, ಶೋರೂಮ್ ರೆಕಾರ್ಡ್ ಇದೆ ಗಾಡಿಗೆ. ಬರೀ 80,000 ಡ್ರಿವನ್ ಆಗಿರುವಂತದ್ದು. 80,000 ಕಿಲೋಮೀಟರ್ ಡ್ರಿವನ್ ಆಗಿರುವಂತದ್ದು. ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ ಸರ್. ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಇದು ಪವರ್ ಶೇರಿಂಗ್ ಕೂಡ ಬರುತ್ತೆ. 4 ಪವರ್ ವಿಂಡೋ ವಿತ್ ಪಿಲ್ಲರ್ AC ಬರುತ್ತೆ. ಮತ್ತೆ ಇದರಲ್ಲಿ ಪವರ್ ಶೇರಿಂಗ್ ಕೂಡ ಇದೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 3,85,000 ಆಗುತ್ತೆ ಸರ್. ಬರೀ 3,85,000 ರೂಪಾಯಿಗೆ
ಎರ್ಟಿಗಾ 2012 ಮಾಡಲ್ VXI ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಯಾರೆಲ್ಲ ಲೋನ್ ಹೋಗ್ತೀರಾ ಇದು ಬರೀ 18 ಮಂತ್ಸ್ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಬಲಿನೋ ರೆಡ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಮತ್ತೆ ಲೆಸ್ ಡ್ರಿವನ್ ವೆಹಿಕಲ್ 2017 ಮಾಡಲ್ ಸೆಕೆಂಡ್ ಓನರ್, ಬರೀ 34,000 ಕಿಲೋಮೀಟರ್ ಓಡಿರುವಂತ ಗಾಡಿ ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ಸರ್. ಈ ಗಾಡಿ ಇಂಟೀರಿಯರ್ ವೈಸ್ ಹೋದ್ರೆ ಇದು ಡೆಲ್ಟಾ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಪವರ್ ಸ್ಟೇರಿಂಗ್ ವಿತ್ ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. 4 ಪವರ್ ವಿಂಡೋ ವಿತ್ ಆಟೋ ಕ್ಲೋಸ್ ಮಿರರ್ಸ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ಸ್, ABS, ಹಿಂದ್ಗಡೆ ಡಿಫಾಗರ್, ರೇರ್ ವೈಪರ್ ಕೂಡ ಬರುತ್ತೆ. ಗಾಡಿಲಿ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಈ ಗಾಡಿ ಟೈರ್ ಕಂಡೀಷನ್ ಆಲ್ಮೋಸ್ಟ್ 80 to 85% ಟೈರ್ಸ್ ಇದೆ. ತುಂಬಾ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ರೆಡ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಇದು ಮೈಲೇಜ್ ವೈಸ್ ಹೋದ್ರೆ ನಿಮ್ಗೆ 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ ಈ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4,60,000 ಕೊಟ್ಬಿಡೋಣ ಸರ್. ಬರೀ 4,60,000 ರೂಪಾಯಿ. 4,60,000ಗೆ 17 ಮಾಡಲ್ ಬರೀ 34,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಇನ್ಸೂರೆನ್ಸ್, ಟೈರ್ಸ್ ಎಲ್ಲ ಫ್ರೆಶ್ ಇರುವಂತ ವೆಹಿಕಲ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಕೇವಲ 4,60,000 ಆಗುತ್ತೆ. ಮೇಲಿಂದ 60,000 ತಗೊಂಡ್ಬನ್ನಿ, ಮಿಕ್ಕಿದ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಬರೀ 60,000 ತಗೊಂಡ್ಬಂದ್ರೆ ಇನ್ ಮಿಕ್ಕಿದ 4 ಲಕ್ಷ ಲೋನ್ ಆಗುತ್ತೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್, ಯಾರೆಲ್ಲ ಗ್ರ್ಯಾಂಡ್ ರಿಟರ್ನ್ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ದೀರಾ, ತುಂಬಾ ರೇರ್ ಸಿಗ್ತಾ ಇದೆ ಇವಾಗ. ನಮ್ಗೆನೆ ತುಂಬಾ ದಿನ ಆಯ್ತು ಗಾಡಿ ಸಿಕ್ಕಿ. 2018 ಮಾಡಲ್ ಸೆಕೆಂಡ್ ಓನರ್, ಬರೀ 60,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್, ಪೆಟ್ರೋಲ್ ಆಟೋಮೆಟಿಕ್. 60,000 ಓಡಿರುವಂತದ್ದು ಪೆಟ್ರೋಲ್ ಆಟೋಮೆಟಿಕ್ ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಪಿನ್ ಪಾಯಿಂಟ್ ಸೈಲೆಂಟ್ ಕೂಡ ಸೌಂಡ್ ಕೂಡ ಗಾಡಿಲಿಲ್ಲ. ಎಕ್ಸ್ಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡೈಮಂಡ್ ಕಿಟ್, ಅಲಾವಿಲ್, ಫಾಗ್ ಲೈಟ್, ಹಿಂದ್ಗಡೆ ಡಿಫಾಗರ್ ಕೂಡ ಬರುತ್ತೆ ಸರ್. ಇದ್ರ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮತ್ತೆ ಡ್ಯೂಯಲ್ ಏರ್ ಬ್ಯಾಗ್, ABS, AC, 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ. ಆಟೋ ಕ್ಲೋಸ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಯಾರನ್ನ ಲೇಡೀಸ್ಗೆ ಒಳ್ಳೆ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇರೋರಿಗೆ ಒಂದು 4.5 ಬಜೆಟ್ ಅಲ್ಲಿ 18 ಮಾಡಲ್ ಸೆಕೆಂಡ್ ಓನರ್ ಐಟನ್ ಗ್ರ್ಯಾಂಡ್ ಆಟೋಮೆಟಿಕ್ ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್ ಸಿಗುತ್ತೆ. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4.5 ಲಕ್ಷ ಕೊಟ್ಬಿಡೋಣ ಸರ್. ಬರೀ 4.5 ಲಕ್ಷ ಲೋನ್ ಅಂತ ಹೋದ್ರೆ ಬರೀ 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಮಿಕ್ಕಿದ್ ಲೋನ್ ಆಗುತ್ತೆ. ನಿಮ್ ಸಿಬಿಲ್ ಚೆನ್ನಾಗಿತ್ತು ಅಂತಂದ್ರೆ 0 ಡೌನ್ ಪೇಮೆಂಟ್ ಕೂಡ ಟ್ರೈ ಮಾಡಬಹುದು ಸರ್. ಸಿಬಿಲ್ ಒಂದ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಗಾಡಿ ಆಗುತ್ತೆ ಸರ್. ಬರೀ ಒಂದು 50,000 ತಗೊಂಬಂದ್ರೆ ನೋಡಿ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು ಸರ್. ನಿಮ್ಮ CS ಸ್ಪೀಡ್ ಅಲ್ಲಿ ಶಿಫ್ಟ್ ಡಿಸೈರ್ ಎಷ್ಟಿದೆ ಸರ್? ಸರ್, CS ಸ್ಪೀಡ್ಸ್ ಅಲ್ಲಿ 4 ಶಿಫ್ಟ್ ಡಿಸೈರ್ ಇದೆ. ಒಂದು 3 ಲೇಟೆಸ್ಟ್ ಶೇಪ್ ಬರುತ್ತೆ, ಒಂದು ಓಲ್ಡ್ ಶೇಪ್ ಬರುತ್ತೆ. ಗಾಡಿ ನೋಡ್ಬೋದು ನೀವು. ಇದು 2017 ಮಾಡಲ್ ZXi ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಫಾಗ್ ಲೈಟ್ ಸಮೇತ ನಿಮ್ಗೆ ಅಲಾಯ್ ವೀಲ್ಸ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಶೋರೂಮ್ ಅಲ್ಲಿ ಸರ್ವಿಸ್ ಕೂಡ ಆಗ್ಬಿಟ್ಟಿದೆ ವೆಹಿಕಲ್. ಇದು ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, 2 ಏರ್ ಬ್ಯಾಗ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಲೆದರ್ ಅಪಾಲಸ್ಟ್ರಿ, 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಆಟೋ ಕ್ಲೋಸ್ ಬರುತ್ತೆ. ಹಿಂದ್ಗಡೆ ಡಿಫಾಗರ್ ಕೂಡ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ವೈಟ್ ಕಲರ್ ಡಿಸೈರ್, ZXi ವೇರಿಯಂಟ್, ಪೆಟ್ರೋಲ್ ಗಾಡಿ ಆಗಿರುತ್ತೆ. ಬರೀ 1 ಲಕ್ಷ ಕಿಲೋಮೀಟರ್ ಓಡಿದೆ. ಶೋರೂಮ್ ಸರ್ವಿಸ್ ಕೂಡ ಆಗಿದೆ. ಗಾಡಿಲಿ ಯಾವ್ದೇ ರೀತಿ ಸರ್ವಿಸ್ ಮಾಡೋಂಗಿಲ್ಲ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 4,85,000 ಕೊಟ್ಬಿಡೋಣ ಸರ್. 4,85,000 4,85,000ಕ್ಕೆ 17 ಮಾಡಲು ZXi ಪೆಟ್ರೋಲ್ ವೇರಿಯಂಟ್ ಗಾಡಿ ಕೊಟ್ಬಿಡೋಣ ಸರ್. ಲೋನ್ ಅಂತ ಹೋದ್ರೆ ಸರ್, ಲೋನ್ ಹೋಗೋರು ಬರೀ 50,000 ಸರ್. ಕಾಮನ್ ಆಗಿ ನಮ್ದು 50,000 ತಗೊಂಡ್ಬನ್ನಿ, ಈ ಗಾಡಿ ನೀವು ಮನೆಗೆ ತಗೊಂಡೋಗ್ಬೋದು. ಆಲ್ಮೋಸ್ಟ್ CS ಸ್ಪೀಡ್ಸ್ ಅಲ್ಲಿ ಇರೋದ್ರಲ್ಲಿ ಒಂದು 40 ರಿಂದ 50 ಗಾಡಿ ಬರೀ ಒಂದು 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಡಿಸೈರ್ ಅಲ್ಲಿ ಯಾರು ಡೀಸೆಲ್ ಹುಡುಕ್ತಾ ಇದ್ದೀರಾ ಅಂತವ್ರಿಗೆ ಒಳ್ಳೆ ಗುಡ್ ನ್ಯೂಸ್ ಇದು. ZDI ಪ್ಲಸ್ ಟಾಪ್ ಅಂಡ್ ವೇರಿಯಂಟ್, ಡೈಮಂಡ್ ಕಟ್ ಅಲಾವಿಲ್, ಪುಷ್ ಸ್ಟಾರ್ಟ್ ಬಟನ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ವಿತ್ ಲೆದರ್ ಸೀಟ್ಸ್ ಬರುತ್ತೆ. ಗಾಡಿ ತುಂಬಾ ನೀಟ್ ಆಗಿದೆ ಸರ್. ಪ್ರೊಜೆಕ್ಟ್ ರೆಡ್ ಲೈಟ್ಸ್ ಕೂಡ ಬರುತ್ತೆ, ಫಾಗ್ ಲೈಟ್ ಕೂಡ ಬರುತ್ತೆ. ಇನ್ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಕೀಲೆಸ್ ಎಂಟ್ರಿ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಕಂಟ್ರೋಲ್, ಲೆದರ್ ಸೀಟ್ಸ್, ಆಮೇಲೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಸಮೇತ ಬರುತ್ತೆ ವೆಹಿಕಲ್. ಹಿಂದ್ಗಡೆ ಡಿಫಾಗರ್ ಕೂಡ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಓನರ್ಶಿಪ್ ಮತ್ತೆ 3rd ಓನರ್ ಆಗಿದೆ. ಇದೊಂದೇ ಗಾಡಿ ನಮ್ಮ 3rd ಓನರ್ ಇರೋದು. ಈ ಗಾಡಿ ಬೆಲೆ ಬಂದ್ಬಿಟ್ಟು ಕೇವಲ 4,80,000 ಆಗುತ್ತೆ. ಈ ಗಾಡಿ ಕೂಡ ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಜಸ್ಟ್ 50 ಇಂದ 70,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಂಡು ಒಂದು 50 ರಿಂದ 70,000 ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಈ ಗಾಡಿನ ಮನೆಗೆ ಗಾಡಿ ತುಂಬಾ ನೀಟ್ ಆಗಿದೆ. ZDI ಪ್ಲಸ್ ವೇರಿಯಂಟ್ ಸರ್, ಟಾಪ್ ಅಂಡ್ ವೇರಿಯಂಟ್, ಡೀಸೆಲ್ ಗಾಡಿ ಸರ್. ಇದು ಕೂಡ 2020 ಮಾಡಲ್ ಲೇಟೆಸ್ಟ್ ಶಿಫ್ಟ್ ಡಿಸೈರ್ ಅಂತಾನೆ ಹೇಳ್ಬೋದು. ಗಾಡಿ ಬಂದ್ಬಿಟ್ಟು VXi ವೇರಿಯಂಟ್, ಬರೀ 60,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇದೆ. ಯಾವ್ದೇ ರೀತಿ ಮೇಜರ್ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ ಗಾಡಿಲಿಲ್ಲ. ಇದ್ರ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಕಂಪ್ನಿ ಫಿಟೆಡ್ ಬ್ಲೂಟೂತ್ ಸಿಸ್ಟಮ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ವಿತ್ ಆಟೋ ಫೋಲ್ಡ್ ಕೂಡ ಬರುತ್ತೆ. ಗಾಡಿ ನೋಡ್ಬೋದು ನೀವು ಯಾವ ತರ ಕ್ಲೀನ್ ಆಗಿದೆ ಅಂತ.
ಹಿಂದ್ಗಡೆ ರೇರ್ ಎಸಿ ಕೂಡ ಬರುವಂತ ವೆಹಿಕಲ್, ಲೆದರ್ ಅಪಾಲಿಸ್ಟ್ರಿ ಕೂಡ ಇದೆ, ಹಿಂದ್ಗಡೆ ರೇರ್ ಎಸಿ ಕೂಡ ಬರುತ್ತೆ. ಟೈರ್ಸ್ ಆಲ್ಮೋಸ್ಟ್ 50 to 60% ಟೈರ್ಸ್ ಕೂಡ ಇದೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು ಬರೀ 5,60,000 ಗಾಡಿ ಆಗುತ್ತೆ ಸರ್. ಬರೀ 5,60,000. 5,60,000 2020 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ VXi ಬರುತ್ತೆ. ಈ ಗಾಡಿ ಕೂಡ ಲೋನ್ ಹೋಗೋರು ಜಸ್ಟ್ 60,000 ತಗೊಂಡ್ಬನ್ನಿ, ಮಿಕ್ಕಿದ್ಲ ಲೋನ್ ಮಾಡ್ಕೊಡ್ತೀವಿ ಸರ್. 2015 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 73,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್. 73,000 ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್ ಸ್ವಿಫ್ಟ್ ಡಿಸೈರ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, VXi ವೇರಿಯಂಟ್ ಆಗಿದೆ, ಪೆಟ್ರೋಲ್ ಇಂಜಿನ್. ಗಾಡಿ ಟೈರ್ಸ್ ಕಂಡೀಷನ್ ಆಲ್ಮೋಸ್ಟ್ ನಿಮ್ಗೆ 80 to 90% ಟೈರ್ಸ್ ಇದೆ. ಯಾವುದೇ ರೀತಿ ರೀಪ್ಲೇಸ್ಮೆಂಟ್ ಆಕ್ಸಿಡೆಂಟ್ಸ್ ಗಾಡಿಲಿಲ್ಲ. ಇದು ಪವರ್ ಸ್ಟೇರಿಂಗು ಮತ್ತೆ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ ವಿತ್ ಆಟೋ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ. ಗಾಡಿ ಲೆದರ್ ಸೀಟ್ಸ್ ಕೂಡ ಇದೆ. ಗಾಡಿ ₹1 ಖರ್ಚಿಲ್ಲ ಸರ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ, ಕಾಂಪ್ರಿಹೆನ್ಸಿವ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಒಂದು ಚಾಲೆಂಜಿಂಗ್ ರೇಟ್ ಅಲ್ಲೇ ಕೊಡೋಣ, ಬರೀ 4 ಲಕ್ಷ ಗಾಡಿ ಕೊಟ್ಬಿಡೋಣ ಸರ್. ಬರೀ 4 ಲಕ್ಷಕ್ಕೆ, ಬರೀ 4 lakhsಗೆ 2015 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ VXi ಪೆಟ್ರೋಲ್ ಗಾಡಿ ಕೊಟ್ಬಿಡೋಣ. ಯಾರೆಲ್ಲ ಲೋನ್ ಹೋಗ್ತೀರಾ ಜಸ್ಟ್ 50,000 ತಗೊಂಬನ್ನಿ, ಮಿಕ್ಕಿದ 3.5 ಲಕ್ಷ ನಾನು ಲೋನ್ ಮಾಡ್ಕೊಡ್ತೀನಿ. ಇದು ಕೂಡ ಬರೀ 50,000 ಡೌನ್ ಪೇಮೆಂಟ್ ಸರ್. ಸಿಂಗಲ್ ಓನರ್ ವೆಹಿಕಲ್ 15 ಮಾಡಲ್, ಗಾಡಿ ತುಂಬಾ ನೀಟ್ ಆಗಿದೆ. 4 ಲಕ್ಷ ಚಾಲೆಂಜಿಂಗ್ ಪ್ರೈಸ್ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. 2013 ಮಾಡಲ್ ಸೆಕೆಂಡ್ ಓನರ್ ವ್ಯಾಗ್ನರ್ VXi ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಬರೀ 70,000 ಕಿಲೋಮೀಟರ್ ಓಡಿದೆ. ಯಾವ್ದೇ ರೀತಿ ಮೇಜರ್ ಆಕ್ಸಿಡೆಂಟ್ ರೀಪ್ಲೇಸ್ಮೆಂಟ್ ಏನು ಇಲ್ಲ ಸರ್. ಇಂಟೀರಿಯರ್ ಅಂತ ಬಂದ್ರೆ ಸರ್, ಈ ಗಾಡಿ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ. ಲೆದರ್ ಸೀಟ್ಸ್ ಕೂಡ ಹಾಕಿದ್ದಾರೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಎಲ್ಲ ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಹಿಂದ್ಗಡೆ ನಿಮ್ಗೆ ರೇರ್ ವೈಪರ್ ಡಿಫಾಗರ್ ಕೂಡ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ರೇರ್ ಕಲರ್ ಅಂತಾನೆ ಹೇಳ್ಬೋದು ಇದು. ಆಸ್ಕಿಂಗ್ ಪ್ರೈಸ್ ಏನಿದೆ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 2,60,000ಕ್ಕೆ 2013 ಮಾಡಲ್ ವ್ಯಾಗ್ನರ್ ಕೊಟ್ಬಿಡೋಣ ಸರ್. ಬರೀ 2,60,000. ಬರೀ 2,60,000ಕ್ಕೆ 2013 ಮಾಡಲ್ ವ್ಯಾಗ್ನರ್ VXi ಸೆಕೆಂಡ್ ಓನರ್, ಬರೀ 75,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್ 2,60,000ಗೆ ಕೊಟ್ಬಿಡೋಣ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. 2015 ಮಾಡಲ್ ಸಿಂಗಲ್ ಓನರ್ ಇಟಿಯೋಸ್ ಲಿವಾ G ವೇರಿಯಂಟ್ ಪೆಟ್ರೋಲ್ ಗಾಡಿ ಆಗಿರುತ್ತೆ. ಡ್ಯೂಯಲ್ ಏರ್ ಬ್ಯಾಗು, ABS, ಹೊಸ ಸೀಟ್ ಕವರ್ ಸಮೇತ ಕೊಟ್ಟಿದ್ದಾರೆ ವೆಹಿಕಲ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ ಸರ್. 80,000 ಚಿಲ್ಲರೆ ಗಾಡಿ ಓಡಿದೆ. ಗಾಡಿ ಟೈರ್ಸ್ ಕೂಡ ಆಲ್ಮೋಸ್ಟ್ 80 to 90% ಟೈರ್ಸ್ ಕೂಡ ಇದೆ. ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ವೈಸ್ ನೋಡ್ಬೋದು ನೀವು. ಡ್ಯೂಯಲ್ ಏರ್ ಬ್ಯಾಗ್, ABS, ಕಂಪನಿ ಫಿಟೆಡ್ ನ್ಯೂ ಸಿಸ್ಟಮ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 3.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. 3,50,000. 3,50,000ಕ್ಕೆ 2015 ಮಾಡಲ್ ಇಟಿಯೋಸ್ ಲಿವಾ ಸಿಂಗಲ್ ಓನರ್ ಗಾಡಿ ಕೊಟ್ಬಿಡೋಣ. ಯಾರೆಲ್ಲ ಲೋನ್ಗೆ ಅಂತ ಕೇಳ್ತೀರಾ ಬರೀ 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, ರಿಮೈನಿಂಗ್ ನಾನು 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಇದು ಕೂಡ ಬರೀ 50,000 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಒಂದು ಲೇಟೆಸ್ಟ್ ಮಾಡಲ್, ಲೇಟೆಸ್ಟ್ ಶೇಪ್ ಅಲ್ಲಿ ನಮ್ಮ ಹತ್ರ 2019 ಮಾಡಲ್ ಕ್ವಿಡ್ ಒಂದು ಇದೆ. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿದೆ. 2019 ಮಾಡಲ್ ಸಿಂಗಲ್ ಓನರ್, ಬರೀ 68,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಎಕ್ಸ್ಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ರನ್ನಿಂಗ್ LED, ಫಾಗ್ ಲೈಟ್, ಆಮೇಲೆ ಇದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಸಿಂಗಲ್ ಏರ್ ಬ್ಯಾಗು, ಟಚ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ಕರ್ನಾಟಕಕ್ಕೆ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಬರೀ 2,80,000ಗೆ ಗಾಡಿ ಆಗುತ್ತೆ. ಬರೀ 2,80,000 ಇಡೀ ಬರೀ 2,80,000 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಲೇಟೆಸ್ಟ್ ಶೇಪ್ ಕೊಟ್ಬಿಡೋಣ. ಯಾರೆಲ್ಲ ಲೋನ್ಗೆ ಹೋಗ್ತೀರಾ, ನಿಮ್ ಸಿಬಿಲ್ ಚೆನ್ನಾಗಿತ್ತು ಅಂತಂದ್ರೆ 0 ಡೌನ್ ಪೇಮೆಂಟ್ ಲೋನ್ ಆಗುತ್ತೆ. ಇಲ್ಲಾಂದ್ರೆ ಒಂದು 30,000 to 40,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ ಸರ್. ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ ಇದು 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಇಲ್ಲಾಂದ್ರೆ 30,000 ರಿಂದ 40,000 ತಗೊಂಡ್ಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. 2023 ಡಿಸೆಂಬರ್ ಅಲ್ಲಿ ರಿಜಿಸ್ಟರ್ ಆಗಿರುವಂತ ವೆಹಿಕಲ್. ಇನ್ನೊಂದು ತಿಂಗಳು ಜಾಸ್ತಿ ಆಗಿದ್ರೆ 2024 ಆಗ್ಬೇಕಾಗಿತ್ತು. 2023 ಸಿಂಗಲ್ ಓನರ್ RXZ ಆಪ್ಷನಲ್ ವೆಹಿಕಲ್ ಸರ್. ಟಾಪ್ ಎಂಡ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. ಬರೀ 12,000 ಕಿಲೋಮೀಟರ್ ಓಡಿರುವಂತದ್ದು. ಬರೀ 12,000 ಓಡಿರೋದು. ಆಟೋಮೆಟಿಕ್ ಗಾಡಿ ವೆಹಿಕಲ್. ಗಾಡಿ ನೋಡಬಹುದು ನೀವು, ಡೈಮಂಡ್ ಕಟ್ ಅಲಾಯ್ ವೀಲ್ ಸಮೇತ. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿದೆ ಸರ್. ಗಾಡಿ 1.0 ಈಕೋ ಬೂಸ್ಟ್ ಸಿಸ್ಟಮ್ ಇಂಜಿನ್ ಇರುವಂತ ವೆಹಿಕಲ್. ನೀವು ಆಟೋಮೆಟಿಕ್ ನೋಡಬಹುದು ನೀವು. ಇದರಲ್ಲಿ ಕೂಡ ನಿಮ್ಗೆ ಈಕೋ ಮೋಡ್, ಸ್ಪೋರ್ಟ್ಸ್ ಮೋಡ್, ನಾರ್ಮಲ್ ಕೂಡ ಇದೆ ನಿಮ್ಗೆ ಸ್ಪೀಡ್ ಅಲ್ಲಿ. ಆಮೇಲೆ ಪುಶ್ ಸ್ಟಾರ್ಟ್ ಬಟನ್ ಬರುವಂತ ವೆಹಿಕಲ್. 2 ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ಸ್ ವಿತ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಟಚ್ ಸಿಸ್ಟಮ್ ಕೂಡ ಶೋರೂಮ್ ಇಂದಾನೆ ಇನ್ಸ್ಟಾಲ್ ಆಗಿದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. 4 ಪವರ್ ವಿಂಡೋ ಇದೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ವಿತ್ ಆಟೋ ಕ್ಲೋಸ್ ಮಿರರ್ಸ್ ಕೂಡ ಬರುತ್ತೆ. ಗಾಡಿ ಅಲ್ಟ್ರಾ ಕ್ಲಾಸ್ ಇದೆ. ರನ್ನಿಂಗ್ LED ವಿತ್ ಫಾಗ್ ಲೈಟ್ಸ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಗಾಡಿ ನೋಡಬಹುದು ನೀವು ಯಾವ ತರ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ ಅಂತ ಸರ್. ಲೆದರ್ ಅಪಾಲಿಸ್ಟ್ರಿ ಕೂಡ ಇದೆ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 7.5 ಲಕ್ಷಕ್ಕೆ ಆಗುತ್ತೆ ಸರ್. ಬರೀ 7.5 ಲಕ್ಷ. ಬರೀ 7.5 ಲಕ್ಷ. 11.5 ಲಕ್ಷ ಹೊಸ ಗಾಡಿ ಇದೆ.
7.5 ಲಕ್ಷಕ್ಕೆ ನಾವು 23 ಮಾಡಲ್ ಸಿಂಗಲ್ ಓನರ್ ಟಾಪ್ ಅಂಡ್ ಆಟೋಮೆಟಿಕ್ ಗಾಡಿ ಕೊಟ್ಬಿಡೋಣ ಲೋನ್ ಅಂತ ಹೋದ್ರೆ ಸರ್ ಸರ್ ಬರೀ 50,000 ಡೌನ್ ಪೇಮೆಂಟ್. ಬರೀ ಇದಕ್ಕೂ ಕೂಡ 50,000 ಡೌನ್ ಪೇಮೆಂಟ್ ಕೊಟ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ಫೈನಲ್ ಟು ಫೈನಲ್ ಪ್ರೈಸ್ 7.5 ಲಕ್ಷಕ್ಕೆ ಆಗುತ್ತೆ ಸರ್. 7.5 ಲಕ್ಷಕ್ಕೆ ಆಗುತ್ತೆ. ಬರೀ 12,000 ಓಡಿರುವಂತ ವೆಹಿಕಲ್.